ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಘೋಷಣೆ ಆಗಿದೆ. ನಾವು ಮೊನ್ನೆ ಶನಿವಾರ, ಭಾನುವಾರ, ಸೋಮವಾರ 3 ದಿವಸಗಳ ಕಾಲ ನಾನು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ MLC ಅನಿಲ್ ಅಣ್ಣವರು, ಸುದರ್ಶನ್ ಸರ್ ಅವರು, ನಾಗನಾಳ್ ಸೋಮಣ್ಣವರು, ಎಲ್ಲ ಹಿರಿಯ ಮುಖಂಡರು, ನಮ್ಮವರು ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಷನ್ ಮಾಡೋದಕ್ಕೋಸ್ಕರ ಗ್ರಾಮಗಳಿಗೆ ಹೋಗಿ ಅವರವರ ಅಭಿಪ್ರಾಯಗಳನ್ನು ನೀವೇ ತಿಳಿಸಬೇಕು, ಗ್ರಾಮದಲ್ಲಿ ಕ್ಯಾಂಡಿಡೇಟ್ ಆಗಬೇಕಂತ ಕೇಳಿದ್ದೀವಿ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ಆ ಜಾಗದಲ್ಲೇ ತಿಳಿಸಿದ್ರು, ಅದು ನೀವು ನೋಡಿದ್ದೀರಾ. ಅದರ ಮೇಲೆ ನಾವು ಎಲ್ಲರನ್ನು ಕುಂಡಿಸ್ಕೊಂಡು ನಾವು ಪರಿಶೀಲನೆ ಮಾಡಿ ಯಾರು ಏನು ಹೆಂಗೆ ಅಂತೆಲ್ಲ ಪರಿಶೀಲನೆ ಮಾಡ್ತೀವಿ. ಅದರ ಮೇಲೆ ಅದನ್ನ ನಮ್ಮ ಹೈಕಮಾಂಡ್ಗೆ ಸಬ್ಮಿಟ್ ಮಾಡಿ ಹೈಕಮಾಂಡ್ನಿಂದ ಅನುಮೋದನೆ ತಗೊಂಡು ಮುಂದಿನ ಕ್ಯಾಂಡಿಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತೀವಿ. ಈಗಲೆಲ್ಲ ಇನ್ನ ಲೇಟ್ ಆಗುತ್ತೆ. ಅದು ಇವತ್ತು ಅದಾದ್ಮೇಲೆ ನಾವು ಪ್ರಚಾರ ಇದನ್ನೇನು ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ಎಲ್ಲ ಊರುಗಳಿಗೂ ಎಲ್ಲ ವಾರ್ಡ್ಗೂ ಅಟೆಂಡ್ ಮಾಡಿದ್ವಿ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಅಟೆಂಡ್ ಮಾಡಿದ್ಮೇಲೆ ಕೆಲವರು ನಮ್ಮ ಅಭಿವೃದ್ಧಿ ವಿಚಾರ ನೋಡಿ ಇವತ್ತು ಎಲ್ಲರೂ ಹೇಳಿದ್ರು, ಬೇಮ್ಗಲ್ ನರಸಾಪುರ ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀರಾ, ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ದೊಡ್ಡದಾಗಿ ಅಭಿವೃದ್ಧಿ ಆಗುತ್ತೆ. ಬೇಮ್ಗಲ್ಗೆ ಏರ್ಬಸ್ ಹೆಲಿಕಾಪ್ಟರ್ ಕಂಪನಿಯನ್ನ ತಂದಿದ್ದೀರಾ. ಇನ್ನ ಇವತ್ತು ನೀವು ನೋಡಬಹುದು, ಬೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಅನೌನ್ಸ್ ಆಗಿ 12-13 ವರ್ಷ ಆಯಿತು. ಯಾಕೆ ಯಾವತ್ತಿಂದ ರೋಡ್ಗಳು ಹಾಕಿಲ್ಲ, ಯಾವುದು ಹಾಕಿಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ, ಇವಾಗಲೇ ಯಾಕೆ ಆಗ್ತಾ ಇದೆ ಅದೆಲ್ಲ? ನಾವೆಲ್ಲ ಹೋಗಿ ಕಾಲೋ ಕೈಯೋ ಹಿಡಿದು ಆ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದೀವಿ. ಇದನ್ನೆಲ್ಲ ನಮ್ಮ ನಾಯಕರುಗಳು, ಬೇಮ್ಗಲ್ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಸೇರಿ ನಾವು ಈ ಅಭಿವೃದ್ಧಿ ಜೊತೆಗೆ ಕೈ ಜೋಡಿಸ್ತೇವೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಇವತ್ತು ನಮ್ಮ ಕುರುಬರಳ್ಳಿ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಆಮೇಲೆ ಮುಂಡ್ರಾಜು ಬೆಟ್ಟಸ್ಪುರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವರು ನವೀನು ಗ್ರಾಮ ಪಂಚಾಯಿತಿ ಸದಸ್ಯರು ನವೀನು, ಇವರೆಲ್ಲರೂ ಅವರ ಗುಂಪು, ಇವಾಗ ಏನ್ ಹೇಳಿದೆ, ಇವರು ಅವರ ಬೆಂಬಲಿಗರು, ಅವರ ನಾಯಕರು, ಅವರ ಫುಲ್ಲು ಅವ್ರಿಗೆ ಏನು ಅವ್ರಿಗೆ ಕ್ಲೋಸೆಸ್ಟ್ ಜೊತೆಯಲ್ಲಿರ್ತಾರೋ ಅವರೆಲ್ಲರೂ ಇವತ್ತು ನಮ್ಮ ಜೊತೆಗೆ ಸೇರ್ಪಡೆ ಆಗಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಗೌರವವಾಗಿ, ನ್ಯಾಯಯುತವಾಗಿ, ಸಂವಿಧಾನಬದ್ಧವಾಗಿ ನೀವು ಬಂದಿರೋದ್ರಿಂದ ಆ ಗೌರವ, ಆ ನ್ಯಾಯ, ಆ ನೀತಿ, ಧರ್ಮವನ್ನು ನಾನು ಕಲಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಂತೇಳಿ ಎಲ್ಲ ಜನಗಳ ಮುಂದೆ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ ನಾವೆಲ್ಲರೂ ಅಷ್ಟೇ. ನಾನಾಗ್ಬೋದು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ಬೋದು, MLC ಅನಿಲ್ ಆಗ್ಬೋದು, ಸುದರ್ಶನ್ ಸರ್ ಆಗ್ಬೋದು, ಕೃಷ್ಣ ಬೈರೇಗೌಡರಾಗ್ಬೋದು, ನಮ್ಮ ಇನ್ಚಾರ್ಜು ಉಸ್ತುವಾರಿ ಮಂತ್ರಿಗಳಾದಂಥ ಬೈರ್ತಿ ಸುರೇಶ್ ಅಣ್ಣ ಅವರಾಗ್ಬೋದು, ನಜೀರ್ ಅಣ್ಣ ಅವರಾಗ್ಬೋದು, ನಾವೆಲ್ಲರೂ ಗೌರವವಾಗಿ ಎಲ್ಲ ನಡ್ಕೊಂಡು ಹೋಗ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಎಲ್ಲ ವಿಚಾರದಲ್ಲಿ ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಒಪ್ಕೊಂಡು ನಮ್ಮ ಪಕ್ಷಕ್ಕೂ ಸೇರಿದರೆ ತುಂಬಾ ಸಂತೋಷ ಆಗಿದೆ, ಖುಷಿಯಾಗಿದೆ. ನಾವು ಈ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮುನ್ಸೂಚನೆ ಇದೆಲ್ಲ, ನಮ್ಮನ್ನು ಇಷ್ಟಪಟ್ಟು ಬರೋದು ಮುನ್ಸೂಚನೆ. ನಾವು ಕಷ್ಟಪಟ್ಟು ಯಾರನ್ನೂ ಹೇಳ್ಕೊಂಡು ತೊಂದರೆ ಕೊಟ್ಟು ಕಷ್ಟಪಟ್ಟು ಯಾರನ್ನೂ ಹೇಳ್ಕೊಳ್ತಾ ಇಲ್ಲ. ಅವರಾಗಿ ಇಷ್ಟಪಟ್ಟು ನಮ್ಮ ಹತ್ರ ಬರ್ತಾ ಇದ್ದಾರೆ, ನಾವಾಗಿ ಇಷ್ಟಪಟ್ಟು ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಅವರು ಇಷ್ಟಪಟ್ಟಿದ್ದಾರೆ, ನಾವು ಇಷ್ಟಪಟ್ಟಿದ್ದೀವಿ. ಈ ರೀತಿ ಹೋಗ್ತಾ ಇದ್ದೀವಿ. ನಮಗೆ ಈ ಚುನಾವಣೆ ಗೆಲ್ಲೋದಕ್ಕೆ ಇದು ಮುನ್ಸೂಚನೆ ಅಂತ. ನಾವು ಯಾವತ್ತು ಬಂದು ವೇಮ್ಗಲ್ನಲ್ಲಿ ನಾವು ಒಂದು ಮೀಟಿಂಗ್ ಅಂತ ಮಾಡಿದ್ರೆ ಮಳೆ ಬರುತ್ತೆ, ನಮಗೆ ಮಳೆ ಬರುತ್ತೆ. ಅಂದ್ರೆ ಮಳೆ ಅಂದ್ರೆ ನಮ್ಮನ್ನು ಓಡಿಸುವಂತ ಮಳೆ ಬರೋದಿಲ್ಲ, ನಮ್ಮನ್ನು ಕುತ್ತುಕೊಳ್ಳುವಂತ ಮಳೆ ಬರುತ್ತೆ, ಆಶೀರ್ವಾದ ಮಳೆ ಬರುತ್ತೆ. ಅದು ನಮ್ಗೆ ಈ ಚುನಾವಣೆ ಸ್ಟಾರ್ಟ್ ಆದ್ಮೇಲೆ ಅದೊಂದು ನಮಗೆ ಮುನ್ಸೂಚನೆಗಳು ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. JDS ಅವರು ಇವತ್ತಿಂದ ಏನೋ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇಲ್ಲ ಪ್ರಚಾರನೂ ಗೊತ್ತಿಲ್ಲ ನಮಗೆ. ಊರೂರು ಓಡಾಡ್ತಾ ಇದ್ದಾರೆ, ಅವರು ಓಡಾಡ್ತಾ ಇದ್ದಾರೆ, ಅರ್ಜಿ ಕೊಟ್ಕೊಂಡು ಎಲ್ಲರೂ ಓಡಾಡ್ತಾ ಇದ್ದಾರೆ. ಸಂತೋಷ. ಇವಾಗ ನೋಡಿ, ಅವರ ಆಸೆ ಅವ್ರದ್ದು, ನಮ್ಮ ಆಸೆ ನಮ್ಮದು. ಫೈನಲ್ ಆಗಿ ತೀರ್ಮಾನ ಮಾಡೋರು ಮತಬಾಂಧವರು, ಲೀಡರ್ಸು, ಊರುಗಳಲ್ಲಿರೋರು, ವಾರ್ಡ್ಗಳಲ್ಲಿರೋರು, ಇವರೆಲ್ಲ ತೀರ್ಮಾನ ಮಾಡ್ತಾರೆ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅಂತ. ನಾನು ಇಲ್ಲಿ ಬಂದು ಚುನಾವಣೆಗೆ ಬಂದಾಗ ಯಾರು ನನ್ನನ್ನು ಗೆಲ್ತಾರೆ ಅಂತ ಹೇಳಿಲ್ಲ. ಕೆಲವರು ನಮ್ಮ ಮಾಧ್ಯಮ ಸ್ನೇಹಿತರು, ಪತ್ರಕರ್ತರ ಸ್ನೇಹಿತರು, ಸರ್ ಕಷ್ಟ ಇದೆ, ನೀವು ಏನಕ್ಕೆ ಬರ್ತಾ ಇದ್ರು, ನಮಗೆ ಒಂಥರ ಇದೆ ಅಂತ ಹೇಳಿದ್ರು. ನೋಡಿ, ಹೈಕಮಾಂಡ್ ಹೇಳಿದೆ ಹೋಗ್ಬೇಕು ಅಂತ ಹೇಳಿದರೆ ಬಂದಿದ್ದೀನಿ. ಏನಾಗುತ್ತೋ ಅದರಲ್ಲಿ ನೀರೋ ಬಾವಿನೋ ಆಸಿಡೋ ಏನೋ ಬಂದು ಪಲ್ಟಿ ಹೊಡೆದು ಆಚೆ ಬರ್ತೀನಿ, ನನಗೆ ನಂಬಿಕೆ ಇದೆ ಅಂತ ಹೇಳಿದೆ. ಸಾರ್ ನಿಮ್ಮನ್ನ ಕೋಲಾರಲ್ಲಿ ಹಂಗ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ, ಏನ್ ಮಾಡ್ತಾರೆ ಮಾಡ್ಲಿ ಬಿಡಿ, ಪರವಾಗಿಲ್ಲ, ತೊಂದರೆ ಇಲ್ಲ, ನಾನು ಅದನ್ನ ಫೇಸ್ ಮಾಡಕ್ ಸಿದ್ಧವಾಗಿದ್ದೀನಿ ಅಂತೇಳಿ ಬಂದು. ಹಂಗ್ ಮಾಡ್ತಿದ್ದ ಏನೋ ಹೊಡಿತಾರೆ ಬಡಿತಾರಲ್ಲ, ನಿಮ್ಮನ್ನು ಸೋಲ್ಸ್ಬಿಡ್ತಾರೆ, ನಿಮ್ಗೆಲ್ಲ ಇದ್ ಮಾಡ್ಬಿಡ್ತಾರೆ, ಹಂಗೆ ಹೇಳಿದ್ದವರು. ಆಯ್ತು ಬರ್ಲಿ ಬಿಡಿ, ನಾನು ಅದನ್ನ ಫೇಸ್ ಮಾಡ್ತೀನಿ, ಪರವಾಗಿಲ್ಲ, ತೊಂದರೆ ಇಲ್ಲ ಅಂತೇಳಿ ಬಂದೆ. ಇದು ಅಷ್ಟೇ. ಆವತ್ತು ನಾನು ಏನ್ ಹೇಳಿದ್ರು, ಟಿವಿಗಳಲ್ಲೆಲ್ಲ ನನ್ನನ್ನ ಏನು ಇಲ್ಲ ಅಂತ ಹೇಳಿದ್ರು, ಏನು ಇಲ್ಲ, ಅವ್ರಿಗೆ ಗೆದ್ಬಿಟ್ರು ಇವ್ರಿಗೆ ಗೆದ್ಬಿಟ್ರು ಅಂತ ಹೇಳಿದ್ರು. ಜನ ಬಿಟ್ಕೊಟ್ರ ನನ್ನನ್ನ? ಜನ ಬಿಟ್ಕೊಟ್ಟಿಲ್ಲ ನನ್ನನ್ನ. ಆವತ್ತು ಇವತ್ತು ನಾವು ಎಷ್ಟೋ ಇವಾಗ ಸೇರಿದ್ರಲ್ಲ ನಮ್ಮ ಜೊತೆನಲ್ಲಿ, ಅವ್ರು ಹೇಳ್ತಾ ಇದ್ರು ನನಗೆ, ಸಾರ್ ನಮ್ಮ ಅಣ್ಣನ ಎಷ್ಟೋ ಹೇಳ್ದೆ ನಿಮ್ಗೆ ಓಟ್ ಹಾಕಿದ್ದು, ನಮ್ಮ ಮಿಸ್ಸಸ್ ನಿಮ್ಗೆ ಓಟ್ ಹಾಕಿದ್ದಾರೆ ಹಿಂಗೆ ಅಂತ ಅವರೇ ಹೇಳ್ತಾ ಇದ್ರು. ಪಾಪ ಅಂದ್ರೆ ನನ್ನ ನೋಡದೇ ಇದ್ರು ನನ್ನ ಮೇಲೆ ಪ್ರೀತಿಗೋಸ್ಕರ ಓಟ್ ಹಾಕಿದ್ದಾರೆ, ನನ್ನನ್ನು ಗೆಲ್ಸಿದ್ದಾರೆ.
ನಾವು ರೂರಲ್ ಈಕ್ವಲ್ ಆಗಿ ಓಟ್ ತಗೊಂಡಿದ್ವಿ. 2190 ಓಟೆ ನಾನು ಕಮ್ಮಿ ಬಂದಿಲ್ಲ, ಸೆಕೆಂಡ್ ಪ್ಲೇಸ್ ನಾನು ರೂರಲ್. ಟೌನ್ಗೆ ಬಂದ್ಮೇಲೆ ನಮ್ಗೆ ಜಾಸ್ತಿ ಆಯಿತು. ಆ ರೀತಿ ಇವಾಗಲೂ ಅದೇ ಆಗುತ್ತೆ. ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಏನಿದೆಯೋ ಈ ಪಟ್ಟಣ ಪಂಚಾಯತಿಲಿ ಅದ್ಭುತವಾದಂಥ ಒಂದು ಮೆಜಾರಿಟಿ ನಾವು ಗೆಲ್ತೀವಿ. ಆಮೇಲೆ ನಾವು 8 ಗೆಲ್ತೀವಿ, 9 ಗೆಲ್ತೀವಿ, 10 ಗೆಲ್ತೀವಿ, 20 ಗೆಲ್ತೀವಿ ಅಂತೆಲ್ಲ. ನಾವು 17ಗೆ 17 ಗೆಲ್ಲಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಗೆಲ್ತೀವಿ. ಈ ಪಟ್ಟಣ ಪಂಚಾಯತಿ 17 ವಾರ್ಡ್ಗೆ ಏನು ಬಳಸಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಸುರೇಶ್ ಅಣ್ಣ ಅವರು ಇದ್ದಾರೆ, ಅವ್ರ ಡಿಪಾರ್ಟ್ಮೆಂಟ್ ಬರುವಂತದ್ದು ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಇದು ನಗರಸಭೆಗಳಿಗೆಲ್ಲ ಬರೋದು ಆಯ್ತಾ. UD ಡಿಪಾರ್ಟ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಸುರೇಶ್ ಅಣ್ಣ ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರೋದ್ರಿಂದ ಟೋಟಲ್ ಆಗಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿಯನ್ನ ಈಗಲೇ ಇದರ ವ್ಯಾಪ್ತಿ ಏನಿದೆ ಈ ವ್ಯಾಪ್ತಿ ಎಲ್ಲ ಫುಲ್ಲು ಬಂದು UGD ಲೈನ್ಸ್ ಫಸ್ಟ್ ಮಾಡಿಸ್ಬೇಕು. ಆಮೇಲೆ ಮಾಡಕ್ ಆಗೋದಿಲ್ಲ. ಫಸ್ಟ್ UGD ಲೈನ್ಸ್ ಮಾಡಿಸ್ಬೇಕು. ಆಮೇಲೆ ವಾಟರ್ ಪೈಪ್ ಲೈನ್ಸ್ ಮಾಡಿಸ್ಬೇಕು ಫುಲ್ಲು. ಯಾಕಂದ್ರೆ KCB ನೀರು ಬರುತ್ತೆ ನಮಗೆ ಡ್ರಿಂಕಿಂಗ್ ವಾಟರ್ಗೆ. ಆವತ್ತು ನಮ್ಮ ವಾಟರ್ ಪೈಪ್ ಎತ್ತಿನ ಹೊಳೆ ನೀರು ಬರುತ್ತೆ ಡ್ರಿಂಕಿಂಗ್ ವಾಟರ್. ಎತ್ತಿನ ಹೊಳೆ ಬಂದಾಗ ನಮಗೆ ಅದನ್ನ ಸಪ್ಲೈ ಮಾಡೋದಕ್ಕೆ ನಮಗೆ ಅವಕಾಶ ಆಗಬೇಕು. ಫಸ್ಟ್ UGD ವಾಟರ್ ಲೈನ್ಸ್ ದೊಡ್ಡದಾಗಿ ವಾಟರ್ ಲೈನ್ಸ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಂಕ್ಸ್ ಮಾಡ್ಕೋಬೇಕು. ಅದನ್ನ ರೆಡಿಯಾಗಿ ಇಟ್ಕೋಬೇಕು ನಾವು. ಆಮೇಲೆ ರೋಡ್ಸು ಎಲ್ಲ ಡೆವಲಪ್ಮೆಂಟ್ ಮಾಡೋದು ಅಲ್ಲೇ. ನಮ್ಮ ಸುರೇಶ್ ಅಣ್ಣ ಅವರು ಅದೇ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಮ್ದೇನು ದುಡ್ಡು ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. ದುಡ್ಡು ತಗೊಳ್ತೀವಿ, ಸಮಸ್ಯೆ ಇಲ್ಲ. ಈಗಲೂ 5 ಕೋಟಿ ರೂಪಾಯಿ ಹಾಕಿದ್ದೇವೆ. ಈಗಲೂ 5 ಕೋಟಿ ರೂಪಾಯಿ ಪಟ್ಟಣ ಪಂಚಾಯತ್ ಹಾಕಿದ್ದೀವಿ. ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀವಿ. ಯೋಜನಾ ಪ್ರಾಧಿಕಾರದ ಮೊದಲನೇ ಸಭೆಯನ್ನು ಮಾಡಿದ್ದೀವಿ ನಾವು. ಮೊದಲನೇ ಸಭೆ ಇವಾಗ ಯಾರಂದ್ರೆ ಅವ್ರು ಇಷ್ಟ ಬಂದಂಗೆಲ್ಲ ಮನೆಗಳು ಕಟ್ಟಕ್ಕಾಗಲ್ಲ, ಇಷ್ಟ ಬಂದಂಗೆಲ್ಲ ಬಿಲ್ಡಿಂಗ್ಗಳು ಕಟ್ಟಕ್ ಆಗೋದಿಲ್ಲ. ಯೋಜನೆ ಪ್ರಾಧಿಕಾರದ ನೀವು ಅನುಮತಿ ತಗೊಂಡ್ರೆ ನಿಮ್ಗೆ ಕರೆಂಟ್ ಕೊಡೋದು, ಅನುಮತಿ ಕೊಡಬೇಕು. ಇದೆಲ್ಲ ಇದೆ. ಯೋಜನಾ ಪ್ರಾಧಿಕಾರ ಮಾಡಿದ್ದೀವಿ. ಆಮೇಲೆ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವೆಲ್ಲ ಹಿಂದೆ ಹೋಗ್ತಾ ಇಲ್ಲ. ಆಮೇಲೆ ರೋಡು, ಹೈವೇ ರೋಡ್, ದೇವನಹಳ್ಳಿ, ವಿಜಯಪುರ, ಜಂಗಮಕೋಟೆ, H ಕ್ರಾಸು, ವೇಮಗಲ್ಲು, ಕೋಲಾರ ನಮ್ಮ SP ಮನೆ ಸ್ಟ್ರೈಟು. ಆಮೇಲೆ ವೇಮಗಲ್ಲಿಂದ ನರಸಾಪುರ, ಮಾಲೂರು, ಹೊಸೂರು ಬಾರ್ಡ್ರು, ಮಾಲೂರಿಂದ ಹೊಸಕೋಟೆಗೆ ಒಂದು ರೋಡ್. ಇದೆಲ್ಲ ಬಂದ್ಬಿಟ್ಟು 3200 ಕೋಟಿದು ರೋಡ್ಸ್ ಎಲ್ಲ ಆಗಿದೆ. ಟೆಂಡರ್ಗಳು ಆಗೋಗಿದ್ದಾವೆ. ಓಪನ್ ಆಗಿರ್ಬೇಕು. ಟೆಂಡರ್ ಓಪನ್ ಆಗಿದೆ. ಅದು ಯಾರಿಗಾಗಿದೆಯೋ ಗೊತ್ತಿಲ್ಲ. ಟೆಂಡರ್ ಓಪನ್ ಆಗಿದೆ. ಇಷ್ಟಲ್ಲೇ CM ಮಾನ್ಯ ಮುಖ್ಯಮಂತ್ರಿಗಳನ್ನ, ನಮ್ಮ ಡೆಪ್ಯೂಟಿ CM ಅನ್ನ, ನಮ್ಮ ಸುರೇಶ್ ಅಣ್ಣ ಅವರನ್ನ, ಜಾರಕಿಹೊಳಿ ಸಾಹೇಬರನ್ನ ಕರೆದು ಅದನ್ನ ಪೂಜೆ ಮಾಡಿ ರೋಡ್ ಸ್ಟಾರ್ಟ್ ಮಾಡ್ತೀವಿ. ಅದು ಬ್ಯಾಚ್ ಆಗಿ ಮಾಡಿದ್ರೆ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರೆ, ಜಲ್ದಿ ಕೆಲಸ ಆಗೋ ತರ ಮಾಡಿದ್ದಾರೆ.